ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಥಿಯೇಟರ್ ಮುಂದೆ ಜನಜಾತ್ರೆ, ಆಕಾಶದೆತ್ತರದ ಕಟೌಟ್, ಹಾಲಿನ ಅಭಿಷೇಕ, ಹೌಸ್ಫುಲ್ ಬೋರ್ಡ್, ಇದೆಲ್ಲ ಕನ್ನಡ ಚಿತ್ರರಂಗದ ಪಾಲಿಗೆ ಈಗ ನೆನಪುಗಳಷ್ಟೇ. ಯಾಕೆ ಹೀಗಾಯಿತು? ಭಾರತದಲ್ಲೇ ಮಿಂಚುತ್ತಿದ್ದ ಚಿತ್ರರಂಗಕ್ಕೆ ಹೀಗೆ ಕಾಯ್ತು? ನಮ್ಮ ಸಿನಿಮಾಗಳೆಲ್ಲ ಎಲ್ಲಿ ಹೋದ್ವು? ಹೀರೋಗಳೆಲ್ಲ ಎಲ್ಲಿ ಮರೆಯಾದ್ರು? ಬನ್ನಿ ಇದರ ಹಿಂದಿನ ಕಾರಣವನ್ನ ಹುಡುಕೋಣ. ಇದಕ್ಕೂ ಮೊದಲು ನೀವು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದೊಂಥರ ವಿಚಿತ್ರ ಪರಿಸ್ಥಿತಿ. ಕೆಲವೇ ವರ್ಷಗಳ ಹಿಂದೆ ನಮ್ಮ ಸಿನಿಮಾಗಳು ಇಡೀ ದೇಶವನ್ನೇ ಆಳ್ತಿದ್ವು, 100 ಕೋಟಿ ಕಲೆಕ್ಷನ್ ಮಾಡ್ತಿದ್ವು. ಆದ್ರೆ ಈಗ ನಮ್ಮದೇ ನೆಲದಲ್ಲಿ ನಮ್ಮದೇ ಸಿನಿಮಾಗಳು ಪ್ರೇಕ್ಷಕರೇ ಇಲ್ಲದೆ ಅನಾಥವಾಗಿದೆ. ಥಿಯೇಟರ್ಗಳು ಬಣಗುಡ್ತಾ ಇದೆ. 2025ರಲ್ಲಿ ಅರ್ಧ ವರ್ಷ ಮುಗಿಯೋದ್ರೊಳಗೆ 100ಕ್ಕೂ ಹೆಚ್ಚು ಚಿತ್ರಗಳು ಬಿಡುಗಡೆಯಾಗಿವೆ. ಆದರೆ ಹೆಚ್ಚಿನ ಸಿನಿಮಾದಲ್ಲಿ ಹಾಕಿದ ದುಡ್ಡು ಕೂಡ ವಾಪಸ್ ಬಂದಿಲ್ಲ. ಯಾಕಂದ್ರೆ ಪ್ರೇಕ್ಷಕರು ಸಿನಿಮಾ ಮಂದಿರಗಳತ್ತ ಮುಖ ಮಾಡ್ತಾ ಇಲ್ಲ. ಇವರಿಗೆಲ್ಲ ಸಿನಿಮಾ ನೋಡಲು ಸ್ಟಾರ್ಗಳು ಬೇಕು. ಆದ್ರೆ ಸ್ಟಾರ್ಗಳು ಸದ್ಯಕ್ಕೆ ಸ್ವಿಚ್ ಆಫ್. ಹಾಗಾದ್ರೆ ಎಲ್ಲ ಕಡೆಯೂ ಹೀಗೆ ನಡೀತಾ ಇದೆಯಾ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಬೇರೆ ರಾಜ್ಯಗಳ ಕಡೆ ಕಣ್ಣು ಹಾಯಿಸಿದ್ರೆ ಅಲ್ಲಿ ಸಿನಿಮಾ ರಂಗ ಭರ್ಜರಿಯಾಗೇ ಇದೆ. ಅದಕ್ಕೆ ಕಾರಣವೂ ಇದೆ. ವರ್ಷಕ್ಕೆ 4 ಸಿನಿಮಾ ಮಾಡು, ಇಲ್ಲ ಅಂದ್ರೆ ಮನೆಗೆ ಬರಬೇಡ. ಹೀಗಂತ ಸೂಪರ್ ಸ್ಟಾರ್ ಮಮ್ಮೂಟಿ ತಮ್ಮ ಮಗ ಯುವಕರ ಸೆನ್ಸೇಷನ್ ದುಲ್ಕರ್ ಸಲ್ಮಾನ್ಗೆ ಒಮ್ಮೆ ಹೇಳಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು, ಹೀರೋ ಒಬ್ಬ ನಟ ಮಾತ್ರ ಅಲ್ಲ, ಚಿತ್ರರಂಗವೇ ಆತನನ್ನ ನಂಬಿಕೊಂಡಿರತ್ತೆ ಅಂತ. ಹೀಗೆ ಹೇಳಿದ ಮಮ್ಮೂಟಿಗೆ ಈಗ 73 ವರ್ಷ. ಆದ್ರೂ ಅವರು ಸಿನಿಮಾ ಮಾಡೋದು ನಿಲ್ಸಿಲ್ಲ. ವರ್ಷಕ್ಕೆ ಇವರ 3-4 ಚಿತ್ರಗಳು ಬರುತ್ತಲೇ ಇರುತ್ತವೆ. ಇವರಿಗಿಂತ ಇನ್ನೂ 1 ವರ್ಷ ಹೆಚ್ಚೇ ಆಗಿರುವ ರಜನಿಕಾಂತ್ ಕೂಡ ಬಿಗ್ ಬಜೆಟ್ ಸಿನಿಮಾಗಳನ್ನ ಮಾಡ್ತಿರ್ತಾರೆ. ಅವರ ಕೂಲಿ ಅದಾಗಲೇ ಭಾರಿ ಸದ್ದು ಮಾಡ್ತಿದೆ. 70 ವರ್ಷ ದಾಟಿರುವ ಕಮಲ್ ಹಾಸನ್, 65 ವರ್ಷದ ಮೋಹನ್ ಲಾಲ್ ಕೂಡ ಒಂದಾದ ಮೇಲೊಂದು ಸಿನಿಮಾ ಮಾಡುತ್ತಲೇ ಇದ್ದಾರೆ. ಇವರಿಗೆ ವಯಸ್ಸಾಗಿದ್ರೂ ಹುಮ್ಮಸ್ಸು ಮಾತ್ರ ಕಡಿಮೆಯಾಗಿಲ್ಲ. ಸೋಲು ಗೆಲುವನ್ನ ಇವರು ಲೆಕ್ಕಕ್ಕೆ ಇಟ್ಟಿಲ್ಲ. ಇವರೆಲ್ಲರಿಗೂ ಗೊತ್ತು, ತಾವು ನಟಿಸ್ತಾ ಇದ್ರೆ ಚಿತ್ರರಂಗ ಉಸಿರಾಡ್ತಾ ಇರುತ್ತೆ ಅಂತ. ಇದು ನಿಜವಾದ ಹೀರೋಯಿಸಂ. ಹಾಗಾದ್ರೆ ಇವರ ಅರ್ಧ ವಯಸ್ಸಿನ ನಮ್ಮ ಹೀರೋಗಳೆಲ್ಲ ಏನ್ ಮಾಡ್ತಿದ್ದಾರೆ? ರಕ್ಷಿತ್ ಶೆಟ್ಟಿ ಸಪ್ತಸಾಗರ ದಾಟಿ 1.5 ವರ್ಷ ಆಯ್ತು. ರಿಚರ್ಡ್ ಆಂಟನಿಯ ಅಡ್ರೆಸ್ಸೇ ಇಲ್ಲ. ಪುಣ್ಯಕೋಟಿ ಕಥೆ ಏನಾಯ್ತು ಗೊತ್ತಿಲ್ಲ. ಧ್ರುವ ಸರ್ಜಾ ಮಾರ್ಟಿನ್ ಆರ್ಭಟದ ನಂತರ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ. ಕೆಡಿಯ ಡೆವಿಲ್ ಯಾವಾಗ ಹೊರ ಬರ್ತಾನೆ ಗೊತ್ತಿಲ್ಲ. ಶ್ರೀಮುರಳಿ ಬಗೀರನ ಗರ್ಜನೆ ಮತ್ತೆ ಕೇಳಿಸೋದು ಯಾವಾಗ ಅಂತ ತಿಳಿದಿಲ್ಲ. ಇದು ಒಬ್ಬರು ಇಬ್ಬರ ಕಥೆಯಲ್ಲ, ಇಡೀ ಚಿತ್ರರಂಗಕ್ಕೆ ಗರ ಬಡಿದಿದೆ. ಇದ್ದಿದ್ರಲ್ಲಿ ಶಿವರಾಜ್ ಕುಮಾರ್ ಮಾತ್ರ ಮೇಲಿಂದ ಮೇಲೆ ಸಿನಿಮಾ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಕಾಡಿದ್ರಿಂದ ಸ್ವಲ್ಪ ಹಿನ್ನಡೆಯುಂಟು ಮಾಡಿದೆ. ಇನ್ನು ಯಶ್, ರಿಷಬ್ ಶೆಟ್ಟಿ 100 ಕೋಟಿಯ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಅವರ ಸಿನಿಮಾಗಳು ಎಷ್ಟು ವರ್ಷದ ನಂತರ ಹೊರಗೆ ಬರುತ್ತೋ ಗೊತ್ತಿಲ್ಲ. ಬಂದ್ಮೇಲೆ ಇವರೆಲ್ಲ ಕನ್ನಡದಲ್ಲೇ ಉಳಿತಾರಾ ಅದೂ ತಿಳಿದಿಲ್ಲ. ಅತ್ತ ದರ್ಶನ್, ಸುದೀಪ್ ಕಥೆಯೂ ಹೀಗೆ. ತಕ್ಕ ಮಟ್ಟಿಗೆ ಇವರಿಬ್ಬರು ಸಿನಿಮಾ ಮಾಡ್ತಿದ್ದಾರೆ. ಆದ್ರೆ ಅದು ತೆರೆ ಮೇಲೆ ಬರೋದು ಯಾವಾಗ ಅನ್ನೋದು ಗೊತ್ತಿಲ್ಲ. ಸಿನಿಮಾ ಬಿಡುಗಡೆ ಯಾಕೆ ಇಷ್ಟೊಂದು ತಡ ಆಗ್ತಿದೆ? ಉತ್ತರ ಸಿಂಪಲ್, ಪ್ಯಾನ್ ಇಂಡಿಯಾ. ಈ ಒಂದು ಪದ ನಮ್ಮ ಹೀರೋಗಳನ್ನ ಕಟ್ಟಿ ಹಾಕಿದಂತೆ ಕಾಣಿಸ್ತಿದೆ. ಒಂದು ದೊಡ್ಡ ಹೆಜ್ಜೆ ಇಡಲು ಹೋಗಿ ನಮ್ಮ ನೆಲದ 100 ಸಣ್ಣ ಹೆಜ್ಜೆಗಳನ್ನ ಮರೆತು ಬಿಡ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಒಂದು ಸಿನಿಮಾ ಅಂದ್ರೆ ಕೇವಲ ಒಬ್ಬ ಹೀರೋ ಅಲ್ಲ, ಅದರ ಹಿಂದೆ ಬೆವರು ಹರಿಸಿದ ಕಾರ್ಮಿಕ ಇರ್ತಾನೆ, ಮನೆ ಮಠ ಮಾರಿ ದುಡ್ಡು ಹಾಕಿದ ನಿರ್ಮಾಪಕ ಇರ್ತಾನೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ದೇವರಂತೆ ನೋಡುವ ಅಭಿಮಾನಿ ಇರ್ತಾನೆ. ಇಂದು ನೀವು ಆಕ್ಷನ್ ಮಾಡದಿದ್ರೆ ನಾಳೆ ನಿಮ್ಮ ಸಿನಿಮಾ ನೋಡಲು ಯಾರೂ ಇರೋದಿಲ್ಲ. ಯಾಕಂದ್ರೆ ಪ್ರೇಕ್ಷಕರೆಲ್ಲ ಡಬ್ಬಾಗಿರುವ ಸಿನಿಮಾಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಸಿನಿಮಾ ತೋರಿಸಲು ಚಿತ್ರಮಂದಿರಗಳು ಉಳಿಯೋದು ಡೌಟ್. ಆ ದಿನ ಬಾರದಿರಲಿ ಎಂಬುದಷ್ಟೇ ಅಭಿಮಾನಿಗಳಾಗಿ ನಮ್ಮ ಆಶಯ ಕೂಡ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.